ಎಂತಾವಿದ್ರು ಗಂಡ ನಿನಗ ದೇವ್ರ ಅಂತೇಳಿ ಪದ ಹಾಡಿದ್ರ ಅವ್ರು. ಹೌದಾ ಗಾಂಡ ದೇವ್ರ ಅತ್ತ ಅದಿಲ್ಲ ನಮ್ದೇನ್ ಇದಕ್ಕೆ ಅಭ್ಯಂತರ ಇಲ್ಲ. ಹಾ ಹಾ ಅದಿಲ್ಲ ಹೌದು ನೀ ದೇವ್ರ ಇಲ್ಲ ಅಂತ ಅಲ್ಲ. ಹಾ ಅದಿಲ್ಲ ಹೌದೌದು ನೀ ದೇವ್ರ ಇಲ್ಲ ಅಂತಲ್ಲ, ಆದ್ರ ನಮಗ ಇಲ್ಲಿ ಸಮಸ್ಯೆ ಬಂದದ. ಏನ್ ಬಂದದ ಹೌದಿಲ್ಲ ಹಾ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಜನರಿಗೆ ತಿಳಿಯಂಗ ಮಾತಾಡಬೇಕು, ಜನರಿಗೆ ಅರ್ಥ ಆಗಿರ್ಬೇಕು, ಜನರಿಗೆ ನೀವ್ ಹೇಳುವಂತದ ಹಾ ನೆನಪು ಉಳಿದಿರ್ಬೇಕಂತ ಮಾತಾಡ್ರಿ ಅಂತ ಹೇಳಿದಾರ ಅವ್ರು. ಹೌದಾ ಹೌದಿಲ್ಲ ಹಾ ಅದಕ್ಕ ಇವತ್ತು ನೋಡಿ ನಿಬ್ಬಿಳ್ಯಾಳದವ್ರು ನಮಗ್ ಗಂಡಾಗಿ ಬಂದ್ರಿ, ನಾವು ನಿಮ್ಮ ಪಾದ ಪೂಜೆ ಮಾಡ್ತು, ನೀವು ನಮಗ ಗಂಡಗಳ ದೇವ್ರ. ಹೌದೌದು ಹೌದಿಲ್ಲ ಹಾ ಅದಕ್ಕ ಈ ಮುಂದೆ ಇಬ್ರು ಹೆಣ್ಣು ಹುಡುಗರು ತಾಳ ಬಿಡಾಕತ್ತಾರ. ಹಾ ಈ ಇಬ್ರು ಹೆಣ್ಣು ಹುಡುಗರಿಗೆ ಗಂಡ ಇಲ್ಲ, ಇನ್ನ ಗಂಡನ ಮಾಡಿಕೊಟ್ಟಿಲ್ಲ. ಯಾರ ಗಂಡ ನೀವು ಇದಕ್ಕ ಇವ್ರು ಯಾರ ಪಾದ ಪೂಜೆ ಮಾಡ್ಬೇಕ? ಇವ್ರ ಯಾರ ಪಾದ ಸೇವೆ ಮಾಡ್ಬೇಕೇ ಹಾ ಗಂಡ 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 ಇವ್ರಿಬ್ರು ಯಾರ ಪಾದ ಪೂಜೆ ಮಾಡ್ಬೇಕು? ಹಾ ಇನ್ನು ನೋಡ, ಹಾ ನೀ ನನಕ ಗಂಡಾಗಿದಿ, ಹೌದೌದು ಗಂಡಾಗಿದಿ, ಇಬ್ರು ಸಂಸಾರ ಏನು ಇಲ್ಲಿ ಮಠ ಚಲೋ ನಡೆದ. ಹಾ ಹೌದಿಲ್ಲ ಹೌದೌದು ಮತ್ ನೀನ್ ನಾಳೆ ಹೊತ್ತಿರೋ ಸತ್ಯ ಅಂದ್ರ ಆಮೇಲೆ ನಾ ಯಾರನ್ನ ಪೂಜೆ ಮಾಡ್ಬೇಕ? ನೀವು ಹೊಕ್ಕಣ್ಣ ಆಯ್ತಿಲ್ಲ ನೀವು ಅದಕ್ಕೆ ಮಾತು ಎಲ್ಲಿ ಅಲ್ಲಿ ಹಿಡ್ಕೋಬೇಕ. ಅಂದ್ರ ಜ್ಞಾನವಂತರಂತಾರ, ಅಂದ್ರ ನೋಡು ಪುರಾಣ ಓದ್ಯ ನೋಡು ಗುರ್ತಾಗ್ತದ. ಹೌದು ಹೌದು ಹೌದಿಲ್ಲ ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹೆಂಗ ಇನ್ನು ಏನದ ನೋಡ. ಹಾ ಹೌದಿಲ್ಲ ಹೌದು ಹೌದು ಅದಕ್ಕೆ ನೀವೆಲ್ಲಾರು ನಮಗ್ ಗಂಡ, ನಿಮಗ್ ಯಾರು ಗಂಡ ಅದಾರ ಅದನ್ನ ಹೇಳಿ ಹಾಡ್ಬೇಕು ಮೊದಲ. ಹೌದಾ ಹೌದಿಲ್ಲ ಇದು ಗಂಡಸೂರ್ ಅಂತಾರ, ಹೆಂಗಸೂರ್ ಗಂಡ ಆದ್ರೆ ನಾವ್ ಆದ್ರೆ- ಒಟ್ಟಿಗೆ ಅದ. ಹೌದು. ನಿಮಗ ಒಟ್ಟ ನಿಮಗ್ ಯಾರ ಗಂಡ, ಅವನ ಹೆಸರು ಏನ? ನಿಮಗ್ ಯಾರ ಗಂಡ ಅದಾರ ಅವನ ಹೆಸರು ಏನ? ಹೌದಿಲ್ಲ ಹೌದಾ ಅದಕ್ಕೆ ಇವತ್ತಿನ ದಿವಸ ನೀ ಮಾತಿಯಲ್ಲಿ ಹೇಳ್ತಿ ಹೇಳ, ಹೌದಾ ಅಲ್ಲಿ ಹಿಡಿಲಿಲ್ಲ ಅಂದ್ರೆ ತಳಕಟ್ನಾಳ ಒಂದು ಶಿಶುಮಗ ನಾಲ್ ಮತ್ನ. ಹೌದು ಹೌದು ಹೌದಿಲ್ಲ ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹೆಂಗ ಹೇಳಿದ್ದಿನ ನೋಡ್ಲಿ, ಯಾವತ್ತು ನೋಡ್ಲಿ, ಹೌದು ಎದುರಾಳಿ ಮೇಳಕ್ ನೋಡ್ಲಿ ಗೌರವ ಕೊಟ್ಟು ಮಾತಾಡೋ ಮೇಳ ನಮ್ದನ. ಹೌದು ಹೌದಿಲ್ಲ ಹೌದು ಹೌದು ಎಲ್ಲಾರ ನೋಡ್ಲಿ ಕೋಟ ಕುಂಟಿ ಹಚ್ಚು ಮೇಳ ನಮ್ದಲ್ಲ. ಅಲ್ಲ ಹೌದಿಲ್ಲ ಹೌದು ಅದಕ್ಕೆ ಹೇಳಿದ್ರ ಅವ್ರ ಹೆಂಗ ಇವತ್ತು 33 ಕೋಟಿ ದೇವತ 66 ಕೋಟಿ ಮಂದಿ ಇದ್ರು. ಸೂರ್ಯ ಚಂದ್ರ ನೋಡಿ, ಗ್ರಹ ನಕ್ಷತ್ರ ಭೂಮಿ ಆಕಾಶ ಏನಿರಕ್ಕಿಲ್ಲ, ಸರ್ವ ಎಲ್ಲ ಶೂನ್ಯ ಆಗಿತ್ತು. ಇವತ್ತು ಅಂತದ್ರೊಳಗೆ ನಮ್ಮ ಅಪ್ಪ ಭಗವಂತ ಒಬ್ಬನೇ ಅದಾನ ಅಂತ ಹೇಳಕತ್ತಾರ. ಹೌದು ಹೌದು ಹೌದಿಲ್ಲ ಹೌದು ಅದಾನ ಬಾಳ ಚಲೋ ಅವ. ಬಾಳ ಚಲೋ ಹೌದಿಲ್ಲ ಹೌದು ಸುಮಾರು ಏನಲ್ಲ. ಹೌದು ಹೌದಿಲ್ಲ ಹೌದು ಹೌದು ಅದಕ್ಕೆ ಅಲ್ಲಿ ಏನಂತಪ್ಪ ಅಂತ ಕೇಳಿದ್ರೆ ಅವನಿಂದ ಈ ಜಗತ್ತವನ್ನು ನೋಡಿಲಿ, ಅವನಿಂದ ಸೃಷ್ಟಿ ಆತಂತ, ಅವನಿಂದ ಲಯ ಆತಂತ ಹೌದು ನೋಡಿಲಿ. ನಮ್ಮ ಹೆಣ್ಣು ಹುಡುಗರ ಪದ ಹಿಡಿದವ ಏನಂತ, ಸೂರ್ಯಲಿ ಚಂದ್ರಲಿ ಕತ್ತಲು ಬೆಳಕಿಲ್ಲ ಭೂಮಿಲ ಆಕಾಶದಲ್ಲಿ ಎಲ್ಲಾ ಸರ್ವೆಲ್ಲ ಶೂನ್ಯ ಆಗಿತ್ತು. ಅಂತದ್ರೊಳಗೆ ಆದಿಶಕ್ತಿ ಅದಲ್ಲ, ಆದಿಶಕ್ತಿಯಿಂದ ನಿಮ್ಮ ಅಪ್ಪಗಳು 3 ಮಂದಿ ಅಲ್ಲೇ ಜನನಾಗಿದಾರ. ಹೌದು ಹೆಂಗ ಹೌದು ಹೌದು ಅಲ್ಲಿ ನೋಡಿ ನಿನ್ನ ತಾಕತ್ತೆ ಹೊತ್ತು ಹೆಣ್ಣು ಹೇಳಾರು ಮುರಿದು ಮಾತಾಡೋದಿತ್ತಂದ್ರ, ಹಾಡ್ಸೋದಿತ್ತಂದ್ರ ನೋಡ್ಲಿ, ಸೂರ್ಯಲಿ ಚಂದ್ರಲಿ ಕತ್ತಲು ಬೆಳಕಿಲ್ಲ ಭೂಮಿಲಿ ಆಕಾಶ ಇಲ್ಲ, ಹೌದು. ಸರ್ವೆಲ್ಲ ಶೂನ್ಯ ಆಗಿತ್ತು. ಅಲ್ಲಿ ನಮ್ಮಪ್ಪ ಪರಮಾತ್ಮರಾನು ವಿಷ್ಣುವರಾನು ಅಲ್ಲೇ ನಿಮ್ಮ 3 ಮಂದಿ ಹೆಂಗಸರು ಹುಟ್ಟ್ಯಾರನು, ನಿನಗೆ ಇವತ್ತು ಸೋತಂಗನ ಹೌದು ಹೆಂಗ ಮಾಡೋ ನೋಡ. ಯಾರು ಹೆಂಗ ಅಲ್ಲಿ ಅರ್ಧೋಟ ಮುರ್ದೋಟ ಮಾಡೋಂಗಿಲ್ಲ. ಹೌದು ಏನ್ ಹೇಳಿದಾರು ಅಲ್ಲಿ ಯಾರ್ಯಾರು ಇರಾಗಿಲ್ಲ, ಅಂತದ್ರೊಳಗೆ ಯಾರು ಪವರ್ ಮಾಡ್ತ್ರಿ, ಅಂತದ್ರೊಳಗೆ ನೋಡಿ ನೀವು ಇವತ್ತು ಓದ್ದಂಗ ಇವತ್ತು ಹಾಡಿದಂಗ ಅಂತ ಹೇಳಿದಾರ. ಹೌದು. ಅಂತದ್ರೊಳಗೆ ನೋಡಿ ಸೂರ್ಯ ಚಂದ್ರ ಕತ್ತಲ್ ಬೇಕು ಏನು ಇಲ್ಲದಾಗ ನಮ್ಮ ಆದಿಶಕ್ತಿ ಅದಲ್ಲ, ಅಲ್ಲೇ ನಿಮ್ಮ ಅಪ್ಪಗಳು 3 ಮಂದಿ ಜನನ ಮಾಡಿ ಅವ್ರು 3 ಮಂದಿಗೆ ಒಬ್ಬೊಬ್ಬರಿಗೆ ಕೆಲಸ ಹೆಚ್ಚಿಕೊಟ್ಟದ. ಬ್ರಹ್ಮ ವಿಷ್ಣು ಮಹೇಶ್ವರ ಏನ ನಾವು ಹೆಚ್ಚಿನವ್ರು? ಹೌದು ಆಕಾರ ಆದ್ಮೇಲೆ ಕೊಟ್ಟಿಸ್ಕೊಂಡ್ ಹೊಂಟ್ರಿ, ನೀವು ಹೆಚ್ಚಿನವ್ರು. ಹೆಂಗ ಹೆಂಗ ಹಂಗ ನೀವು ನೋಡಿ ಆಕಾರ ಆದ್ಮೇಲೆ ಬೇಕಾದ ಮಾಡು ಮಂದಿ ನೀವ. ಹೌದು ಆದ್ರೆ ಹಂಗಿಲ್ಲ, ಏನು ಇಲ್ಲದ ಕಾಲದಾಗ ಅಲ್ಲೇ ಜಗದ ಮೇಲೆ ತಯಾರು ಮಾಡಿಬಿಡುದ 3 ಮಂದಿ ಗಂಡಸೂರ್ನ. ಈಗೇನು ಸೃಷ್ಟಿಗೆ ಒಬ್ಬೊಬ್ನ ಹೇಳಿಲ್ಲ, ಇವ್ರು 3 ಮಂದಿ ನಮ್ಮವ್ರ, ಅದಕ್ಕೆ ಇವತ್ತು ನಮ್ಮಿಂದ ಜನನಾದ ಮಕ್ಕಳವ್ರ. ಹೌದಾ ಆಯ್ತಿಲ್ಲ ಅದಕ್ಕೆ ಹೇಳಿಲ್ಲ. ಇನ್ನೊಂದು ಮಾತ, ಹೆಂಗ ಅಲ್ಲ ಊರೊಳಗೆ ಎಷ್ಟೊಟ್ಟೋ ಮಂದಿ ನೋಡ್ಲಿ ಕೋಟ್ಯಾಂತರ ಖರ್ಚು ಮಾಡಿ ನೋಡ್ಲಿ, ಸಾಕಷ್ಟು ನೋಡ್ಲಿ ಲಕ್ಷಾಂತರ ಲಕ್ಷ ಪಟ್ಟಿ ಹಾಕಿ ಹೌದಾ ಗುಡಿ ಕಟ್ಟತಾರ. ಗುಡಿ ಕಟ್ಟಿದ ಆ ದೇವ್ರಿಂದ ನಮಗ್ ಸುಖ ಆದ್ರ ಆ ದೇವಸ್ಥಾನ ಊರೊಳಗೆ ಇರ್ತದ. ಹೌದು ಹೌದು ಆ ದೇವಸ್ಥಾನದಿಂದ ನಮಗ್ ಏನ್ ನೋಡಿ ವರ ಆತು ಆಗ್ಲಿಲ್ಲ ಅಂದ್ರ ಆ ದೇವಸ್ಥಾನ ಇದ್ದು ಸತ್ತಂಗದ. ಅದಕ್ಕಂತ ತಿಳ್ಕೊಣ ಆ ಗಣಪತಿ ಗುಡಿ ಕಿತ್ತು ಹೋದಾರ ಅಂದ್ಕೊಳ್ಳಿ, ಅಲ್ಲಿ ಹಿಂಗಿತ್ತು ಹಂಗಿತ್ತು, ಅದನ್ನೆಲ್ಲ ನನಗ ರಾಡಿ ಸೋಸಂಗಲ್ಲ. ಏ ಮಾಸ್ತರ ಆಗೈತೆ ಅಂದಿ ಅದು ಗುಡು ಸಡ್ಡ ಬಡಿ ಇರ್ಲಿಲ್ಲ ಅಂದ್ರೆ ಅದ್ರ ನಾನು ಉತ್ತರ ನಾನು ತೆಗಿಲ್ಲ, ನಾನ್ ನಿಮಗ್ ಸೋತಂಗನು ನಾನು ನೋಡ್ಲಿ. ಅದಕ್ಕೆ ಹೇಳಾಕ ನನಗೆ ಅಡ್ಡಿ ಇಲ್ಲಿ. ಎಲ್ಲಾರ ನೋಡ್ಲಿ ಅಲ್ಲಿ ಹಿಂಗಿತ್ತು, ಅದಕ್ಕೆ ಮಕ್ಕಳ ಕೊಟ್ಟಿಲ್ಲ. ಯಾಕೆ ಮಕ್ಕಳ ಕೊಡೋಕಾಗಲ್ಲ, ದೇವ್ರ ಅಲ್ಲ ಅವ್ ಶ್ರೇಷ್ಠ ಅಲ್ಲ ಗಣಪತಿ ಅನ್ನವನ. ಹೌದು ಇವತ್ ನೋಡ್ಲಿ ಒಬ್ಬ ನೋಡ್ಲಿ ಬೇಕಾದಟ್ಟು ಕಾಡ್ತಾನ ಅಂದ್ರು ಕಡು ಬಡವ್ರು ರೊಕ್ಕ ಬೇಡ ಯಾವ ಮಹಿಳೆಯರ ಕೊಟ್ಟಕದ ಅವ್ನ ಜೀವನ ಸಾಗಿಸ್ತಾನ. ಅದಕ್ಕೊಂದು ನೋಡ್ಲಿ ಹೌದು ಅಭಿಮಾನಿಗಳು ಅಂತಾರ, ಅದಕ್ಕೆ ಒಬ್ಬ ಸಾವುಕಾರ ಅಂತಾರ. ಹೌದು ನೀವು ಬೇಡಿದವ್ರು ಮಕ್ಕಳನ್ನ ಕೊಟ್ಟಿಲ್ಲ ಅಂದ್ರೆ ಅವ್ ಗಣಪತಿ ಯಾಕೆ ಶ್ರೇಷ್ಠ ನಾನು ವಾದೈತೆ ಅಂತ ಹೇಳಿ ನಾನು ನಿನಗ. ಹೌದು ಹೌದು ಹೌದಲ್ಲ, ನೀ ಕತಿ ಓದಬೇಡ,
ನಾ ಎಲ್ಲಿ ಮಾತಾಡಿರ್ತನು ಎಲ್ಲಿ ಹೇಳಿರ್ತನು ಅಲ್ಲಿ ನೋಡಿಲಿ ಎಲ್ಲಾ ಸಂಪೂರ್ಣ ಓದಿಕೊಂಡು ಅವನ ಕೆಲಸ ಅಲ್ಲಿ ನಿಗಿಲ್ಲ ಅನ್ನೋದಕ್ಕಾಗಿ ನಿನ್ಗೂಡ ವಾದನಂದ. ಏ ಮಾಸ್ತರ ಕಮಿಟಿ ಸರ್ ಏನ್ ಕೇಳ್ರಿ ಗೊತ್ತೈತಿನ? ಹಾ ಏನ ಪಾರ್ವತಿಯಿಂದ ಹುಟ್ಟಿದ ಗಣಪ ಇತ್ತು, ಏನ ಶಿವನಿಂದ ಹುಟ್ಟಿದಂತ ಗಣಪ ಇತ್ತು, ಹಾ ಏನ ಮಾದೇವ ಮುಖದಿಂದ ಹುಟ್ಟಿದಂತ ಗಣಪ ಇತ್ತು, ಏ ಆ ಗಣಪತಿ ಗುಡಿ ಕಿತ್ತುಕೊತಾರೋ ಅಂತ ಕೇಳ್ಯಾರ. ಅಲ್ಲಿ ಭಕ್ತರೆಲ್ಲಾರು ನೋಡಿ ಊರ್ ಜನರೆಲ್ಲ ಕೂಡಿ ನೋಡಿ ಗುಡಿ ಕಟ್ಟಿದ ಮೂರ್ತಿನ ಕಿತ್ತುವುದಾರ, ಗುಡಿನ ಕಿತ್ತುವುದಾರ. ಹೌದಾ? ನಾ ಮೊದಲೇ ಹೇಳಿದನ ಹೌದ್ ಹೌದು. ಆ ಊರ್ ಭಕ್ತರೆಲ್ಲ ನೋಡ್ಲಿ ಗಣಪತಿ ನೋಡ್ಲಿ ಮೂರ್ತಿ ತಂದು ಇಟ್ಟು ಅದನ್ನ ಪ್ರತಿಷ್ಠಾಪನೆ ಮಾಡಿ ಹೌದು ಹೌದ್ರಿ. ಅವ ಒಬ್ಬ ಗಣಪತಿನ ಪಾರ್ವತಿ ಪರಮಾತ್ಮನ ಹುಟ್ಟಿದ ಒಬ್ಬ ಗಣಪತಿನ ಗಣಪತಿನ ಹೌದಿಲ್ಲ. ಹೌದು. ಅದಕ್ಕೆ ನೋಡ್ಲಿ ಗಣಪತಿಗಳು ಬಾಳ ಮಂದಿರ, ಬಹಳ ಮಂದಿ 18 ಪುರಾಣದೊಳಗ ಬಹಳಷ್ಟು 8 ಮಂದಿ ಅಂತ ಒಬ್ರು ಹೇಳ್ತಾರ, 21 ಮಂದಿ ಅದಾರ. 21 ಮಂದಿ 28 ಮಂದಿ ಬಹಳ ಮಂದಿ ಹೇಳ್ತಾರ. ಅದೆಲ್ಲ ಬ್ಯಾಡ ನಮಗ. ಮತ್ತೆ ನಾನು ಹೆಂಗ? ಎಲ್ಲಿ ಹಾಡ್ತಿಲ್ಲ, ಒಟ್ಟು ಗಣಪತಿ ಅಂತ ನಾಮ ಇಟ್ಟೆ ಅಂದ್ರ ಗಣಪತಿನ ಸುಳ್ಳು ಮಾಡಾಕ ನಾ ಹೇಳವನ. ಹೌದಾ? ಹೌದ್ ಹೌದು. ಇಲ್ಲಿ ಐತಲ್ಬೇಕಾರ. ಹಾ ಹೌದ್ ಹೌದು. ಹೌದಿಲ್ಲ. ಗಣಪತಿ ಅಂತೇಳಿ ನಾಮಸ್ಮರಣೆ ಮಾಡಾಕೈತಿ, ಅವನು ಸುಳ್ಳು ಮಾಡಾಕ ನಾನು ವಾದ ಎದ್ದನೆ. ಎತ್ತುತ್ತನ ಇದ. ಹಾ ಇಲ್ಲ ಗಣಪತಿ ನಾಮ ಅಲ್ಲ ಅಂತೇಳಿ ಶರಣ ಮಾಡಿಬಿಡ್ರಿ, ನಿಮ್ಮನ್ನ ಒಟ್ಟ ಕೇಳಂಗಿಲ್ಲ. ಹೌದಾ? ಹೆಂಗ್ ಮಾಡಾರ ಅಂದ್ರ ಆ ಗಣಪತಿ ನಮ್ಮವ ಅಲ್ಲ ಅಂತಂದ್ರೆ ಈ ಗಂಡಸರು ನಿಮ್ಮವ್ರ ಅಲ್ಲ. ಅಲ್ಲ, ಗಣಪತಿ ಅಲ್ಲ ಅಂದಿ ಗಣಸರು ನಿಮ್ಮ ಅಲ್ಲ. ನಿಮ್ಮ ಕಡೆದವ್ರ ಅಲ್ಲ. ಹೌದು. ಹೌದಿಲ್ಲ. ನಮಗ್ ಸಂಬಂಧಪಟ್ಟಂಗ ಹೆಣ್ಮಕ್ಳಿಗೆ ಹೌದು ಹೆಂಗ್ ಹೌದು. ಮಾಡ್ಯಾರ ನೋಡ. ಹೌದು. ಆ ಗಣಪತಿಯಿಂದ ಮಕ್ಕಳ ಕೊಡಕ್ಕಾಗಿಲ್ಲ ಅಂದ್ರ ಅಲ್ಲಿ ನೀವು ಗಣಪತಿ ನೋಡಿ ಶ್ರೇಷ್ಠ ಮಾಡಂಗಿಲ್ಲ ಅವನು. ಮಾಡಂಗಿಲ್ಲ, ನಾವು ಮಾಡಿ ಕೊಡುದಿಲ್ಲ ಅವನು. ಹೌದಿಲ್ಲ. ಹೌದು. ಅದಕ್ಕೆ ಇವತ್ತಿನ ದಿವಸ ನೋಡಿ ನಮ್ಮ ಅರ್ಜುನ ಗುರುಗಳು ಅದ್ರ ನೋಡ್ಲಿ, ಬೀರ ದೇವ್ರಿಗೆ ಅಲ್ಲಿ ನೋಡ್ಲಿ ಇವತ್ತಿನ ದಿವಸ ಸಾಕಷ್ಟು ನೋಡ್ಲಿ ಜಗತ್ತದೊಳಗೆ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಹೆಂಗ? ಹೌದಲ್ಲ. ಬೀರಾಣ ದೇವ್ರ ಇದ್ದಂತ ತಾಯಿ ಸೂರ್ಯ ಹೊಟ್ಟಿ ಒಳಗಿದ್ದಾಗ ಮಾತಾಡ್ತಾನ. ಹೌದು. ಹೆಂಗ? ಒಳಗ್ ಹೊಟ್ಟೆಗದ ಮಾತಾಡ್ತಾನ. ಹಾ ಒಳಗ್ ಹೊಟ್ಟೆಯಾಗಿದ್ದಂಗ ಮಾತಾಡ್ತಾನು. ಹೌದು. ಅದು ಅಂತ ಮಗ ಹುಟ್ಟಬೇಕಂತೇಳಿ ಜಗತ್ ತುಂಬ ಮಾತಾಡ್ತಾರ. ಹೌದ್. ಹಂಗ ನೋಡಿಲಿ ನಮ್ಮ ಒಬ್ಬಾಕಿ ಹೆಣ್ಣು ಮಗಳಿದ್ದಾಗ ನೋಡಿ ಹೊಟ್ಟಿ ಒಳಗಿದ್ದಾಗ 18 ಪುರಾಣದೊಳಗೆ ಹೊಟ್ಟಿ ಒಳಗಿದ್ದಾಗ ನಾ ಮಾತಾಡ್ಯಾಳ. ಹೌದು. ಹಾ ಹಾ ಹಂಗೇನ್ಯಾರ ನಿಮ್ ಗಂಡಸೂರು ಇತ್ತಂದ್ರ ಅದಕ್ಕೆ ನೋಡಿ ವರದಿ ಮಾಡಿ ಮಾತಾಡ. ಇಲ್ಲ ಅಂದ್ರ ನಮ್ಮವ್ರ 18 ಪುರಾಣದಾಗ ಯಾರು ಅಟ್ಟ ಶಕ್ತಿವಾನ್ರಿಲ್ಲ. ಅದಕ್ಕಿಂತ ನೋಡಿ ಹೆಣ್ಮಕ್ಳಿಗಿಂತ ಕಡಿಮೆ ಅಂದ್ರ ನಿಮ್ಮವ್ರ ಅದಾರ ಬಿಟ್ಟಾರ ನನಗ್ ಗುರ್ತಿಲ್ಲ. ಈಗೇನ ಅವ್ರಿಗೆ ಹೊಟ್ಟೆ ಹೋಗಿ ಮಾತಾಡಂದ್ಯಾ? ಏ ಮತ್ತ ಮುರಿದ್ ಮಾತಾಡ್ಬೇಕಂತ ಹೇಳಿದಾರ ಅವ್ರ. ಹೌದು. ನಂದು ಸ್ಟೇ ಅದ. ಅದಕ್ಕೆ ಇವತ್ತಿಂದ ನಾವ್ ಹೆಣ್ಮಕ್ಳು ಹೆಚ್ಚು ಮಾಡ್ಯಾರ ಅಂದ್ಕೊಳ್ಳಿ ನಾವು ಹೇಳಿ ಹೋಗಾರ ನಾವು. ಹೌದು. ಹೌದಿಲ್ಲ. ಹೌದು. ಅದಕ್ಕೆ ಇವತ್ತಿನ ದಿವಸ ನೋಡ್ಲಿ ಎಲ್ಲಾರು ನೋಡ್ಲಿ ಸಾಷ್ಟಾಂಗ ನಮಸ್ಕಾರ ಜಗತ್ತು ತುಂಬ ನೋಡ್ಲಿ ಡೊಳ್ಳಿನ ಪದ ಹಾಡಾರು ಅಲ್ಲಿ ಬಾಳ ಮಂದಿ ಮಾಡ್ತಾರ. ಹೌದಿಲ್ಲ. ನಮಸ್ಕಾರಿ. ಏಯ್ ಹಾ ಸಾಷ್ಟಾಂಗ ನಮಸ್ಕಾರ. ಸಾಷ್ಟಾಂಗ ನಮಸ್ಕಾರ. ಹೌದಾ? ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿ ಪರಮಾತ್ಮ ಮಾಡ್ಬೇಕು, ವಿಷ್ಣು ಮಾಡ್ಬೇಕು. ಹೌದಿಲ್ಲ. ಏನು ಶಿವನ ಮಾಡ್ಕೊ. ಒಟ್ಟ ನಿಮ್ ಗಂಡ ದೇವ್ರು ಬಾಳ ಮಂದಿ ಅದಾರ. ನೋಡ್ಲಿ ಇವತ್ತು ಯಾವ ದೇವ್ರಿಗೆ ಸಾಷ್ಟಾಂಗ ನಮಸ್ಕಾರ ಅನ್ಬೇಕು, ಅಲ್ಲಿ ಏನು ಬೇಡಿದ್ದ ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ. ಹೌದು. ಇದು ನನ್ಗೆ ಅರ್ಶನೆ 18 ಪುರಾಣದೊಳಗ ಸಭಾಷ್ ಬಾಳ ಮಂದಿ ಕೇಳಿ ನಾನು ಡೊಳ್ಳಿ ಪದ ಹಾಡಾರೊಳಗ ನೋಡ್ಲಿ ಸಾಷ್ಟಾಂಗ ನಮಸ್ಕಾರ. ಆ ಕಡೆ ಬಿಜಾಪುರ ನೋಡ್ಲಿ, ಇಂಡಿ ಅತ್ತಲ್ಲ ಅಫಜಾಪುರ ಆದ್ರೆ ಎಲ್ಲಾರು ಸಾಷ್ಟಾಂಗ ನಮಸ್ಕಾರ. ಅವ್ರ ಗುರ್ತ ಇಲ್ಲದ ಏನ್ ಅನ್ನೋದು ಮತ್ತ. ಹೌದು ಹೌದು. ಹೌದಿಲ್ಲ. ಹೌದು. 18 ಪುರಾಣದೊಳಗ ಸಾಷ್ಟಾಂಗ ನಮಸ್ಕಾರ ಯಾರಿಗೆ ಮಾಡ್ಬೇಕ? ಯಾರಿಗೆ ಮಾಡ್ಬೇಕು? ಹೌದಿಲ್ಲ. ಹೌದ. ಅದ ನನ್ಗೆ ಅರ್ಶನೆ ಅದ. ಬಂದ್ರೆ ಹೇಳು, ಬರ್ಲಿಲ್ಲ ಅಂದ್ರೆ ನನಗೆ ಕೇಳು. ಯಾವ ಪುರಾಣ ಪುಟ್ ಸಂಖ್ಯೆ ಅದ ತಂದ ಗುರುಗಳ ಕೈಯಾಗ ನಾ ಕೊಡ್ತಾನ. ಹೌದು ಹೌದು. ಹೌದಿಲ್ಲ. ಹೌದು. ಅದಕ್ಕೆ ನೋಡೋಣ ಸಾಷ್ಟಾಂಗ ನಮಸ್ಕಾರ ಬಾಳ ಮಂದಿ ಮಾಡ್ಯಾನ. ನಾ ಎದ್ರ ಸಲುವಾಗಿ ಮಾಡ್ಯಾನ ಅಂತ ಕೇಳತ್ತನ ನೀನ. ಇಬ್ರು ಗುರು ಕುಂತಾರ ಇಲ್ಲಿ ತಮ್ಮ. ಹೌದಿಲ್ಲ. ನೋಡೋಣ ಇವತ್ತಿನ ಸರ್ಜರಿ ಕಲಾವಿದ್ರಿ ಹೆಂಗ ಬರ್ತಾರ. ಹೌದಾ? ಏ ಸವಾಲ್ ತಂದ್ರಿ? ಬಾಳ ಓಡಾಳಪ್ಪ ಸಿದ್ಧಾನ. ಕಂಪ್ಯೂಟರ್ ಅವಂದ ವಿಷಯ ಇರಲ್ಲ ಸವಾಲ್ ತಂದ ನೋಡ್ರಿ. ಹೌದಿಲ್ಲ. ಅದಕ್ಕೆ ಸರ್ಜರಿ ಕಲಾವಿದರಂತಾರ, ಜ್ಞಾನಿಗಳದಂತಾರ, ಪಂಡಿತರದಂತವ್ರ ಏನ್ ಮಾಡ್ಯಾರು? ಜನರಿಗೆ ಬಹಳಷ್ಟು ಮಾತಾಡಿ ಬೇಸರ ಆಗೋದು ಬೇಡ. ಅದಕ್ಕೆ ಇನ್ ಯಾರೇ ನುಡಿ ಅಂದಕರ ಸಕಲ ಅಂತ ಚಾನ್ಸ್ಕೊಂಡು ಯಾವ ರೀತಿ ಬರ್ತಾರೆ, ಯಾವ ರೀತಿ ಹಾಡ್ತಾರ ನೋಡೋಣ. ಇರ್ಲಿ. ಈಗ ಹಾಕಿರ್ತಕ್ಕಂಥ 6 ಸವಾಲ್ದೊಳಗ 5ನೇ ಸವಾಲ್ ನಾವು ಕಿತ್ತೀವಿ ಅಂತಕ್ಕಂಥ ಮಾತನ್ನ ಇವ್ರು ಪುರಾಣ ತಂದು ನಮ್ಮ ಕಮಿಟಿ ಒಪ್ಸ್ಯಾರ. ಅದ ಕರೆಕ್ಟ್ ಐತಿ ತಪ್ಪು ಐತಿ ಅಂತಕ್ಕಂಥದ್ದು 5 ಗಂಟೆಗೆ ನಿರ್ಣಯ ಕೊಡ್ತೀವಿ. ಈಗ ಹಾಡ ಪ್ರಾರಂಭ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಅದ. ಈಗ ಇರ್ಲಿ 5ನೇ ಸವಾಲ್ ನಾನು ಬರ್ಕೊಂಡು ನೋಡ್ತೀನಿ. ಈಗ ನೀವು ಹಾಡ್ಕಿ ಚಲೋ ಮಾಡ್ರಿ.